ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಆಕ್ಚುಲಿ ಇವತ್ತು ಶಾಪ್ ಅಲ್ಲಿ ಜಾಸ್ತಿ ಕಸ್ಟಮರ್ ಇರ್ಲಿಲ್ಲ, ಸೊ ಹಾಗಾಗಿ ನಾನು ಇವತ್ತು ಬೇಗ ಬಂದಿದ್ದೀನಿ ಮನೆಗೆ. ಹಾಗೇನೆ ನಮ್ ಚೋಟು ಏನಾದ್ರೂ ತಿನ್ನೋದಕ್ಕೆ ಸ್ಪೆಷಲ್ ಆಗಿ ಏನಾದ್ರೂ ಮಾಡ್ಕೊಡಿ ಮಮ್ಮಿ ಅಂತ ಅಂದ. ಮತ್ತೆ ಚರಿತ್ ಇಬ್ರು ಹಾಲ್ ಕುಡಿತಾರೆ. ಸೊ ನಾನು ಅದಕ್ಕೆ ಅದ್ರ ಜೊತೆ ಹಾಲ್ ಜೊತೆಗೆ ಬನ್ ತಗೊಬಂದಿದ್ದೆ. ನಮ್ ಶಾಪ್ ಅಲ್ಲೇ ಸಿಗೋದು. ಬನ್ ತಿನ್ನು ಅಂತ ಅಂದ್ರೆ ಅವನಿಗೆ ಬನ್ ಬೇಡವಂತೆ, ಏನಾದ್ರೂ ಸ್ಪೆಷಲ್ ಆಗಿ ಬೇಕಂತೆ, ಏನೇನೋ ತಿನ್ಬೇಕಂತ ಅನ್ಸ್ತಿದ್ಯಂತೆ ಅವನಿಗೆ. ಸೊ ಹೇಗೂ ಬನ್ ತಗೊಂಬಂದಿದ್ನಲ್ಲ, ಅದ್ರಲ್ಲಿ ಏನಾದ್ರೂ ಒಂದು ಡಿಫ್ರೆಂಟ್ ಆಗಿ ಬರ್ಗರ್ ತರ ಮಾಡೋಣ ಅಂತ ಅನ್ಕೊಂಡೆ. ಸೊ ಇವಾಗ ನಾನು ಮತ್ತೆ ಹೇಮೆಲ್ಲ ಸೇರ್ಕೊಂಡು ಬರ್ಗರ್ನ ಮಾಡ್ತಿದೀವಿ. ಬರ್ಗರ್ ಮಾಡೋಣ ಮಗರಿ. ಆ ನೀ ಹೆಲ್ಪ್ ಮಾಡ್ತೀಯ ನನ್ಗೆ ಬರ್ಗರ್ ಮಾಡೋದಿಕ್ಕೆ? ಹೇಳು, ಹೆಲ್ಪ್ ಮಾಡ್ತೀಯಾ? ಮಾಡ್ತೀಯಾ? ನಿಜ ಮಾಡ್ತೀಯಾ? ನಿಜ ಮಾಡ್ತೀಯಾ? ಓಕೆ, ಮಾಡೋಣ ಹಂಗಾದ್ರೆ. ಓಕೆ ಏನು ಅಂದ್ರೆ ಯೂಶಲಿ ಬರ್ಗರ್ಗೆ ಕಟ್ಲೆಟ್ ನ ಹಾಕಿ ಮಾಡ್ತಾರೆ ಅಲ್ವಾ, ಮಧ್ಯ ಕಟ್ಲೆಟ್ ನ ಹಾಕ್ತಿವಿ ಅಲ್ವಾ. ಸೊ ನಾನಿಲ್ಲಿ ಕಟ್ಲೆಟ್ ನ ಎಗ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಮಾಡ್ತಾ ಇದ್ದೀನಿ ಅಂತ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಈ ಬರ್ಗರ್ ಅಂತೂ ಡಿಫ್ರೆಂಟ್ ಆಗಿರುತ್ತೆ, ನಿಮ್ಗೂ ಖಂಡಿತ ಇಷ್ಟ ಆಗುತ್ತೆ. ಇದ್ರ ಜೊತೆ ಸಾಸ್ನು ಅಷ್ಟೇ ಸಹ ನಾನೇ ಮನೆಯಲ್ಲಿ ಮಾಡಿರೋ ಸಾಸ್ನ ಯೂಸ್ ಮಾಡ್ತಿದ್ದೀನಿ. ಸೊ ನೋ ಹೊರಗಡೆ ಫುಡ್, ನೋ, ಎಲ್ಲ ಮನೇಲೆ. ಬಟ್ ಬನ್ ಮಾತ್ರ ನಮ್ ಶಾಪ್ ಅಲ್ಲೇ ಮಾಡಿರೋದು. ಅದೊಂದು ಹೊರಗಡೆ ಫುಡ್ ನ ಯೂಸ್ ಮಾಡ್ತಿದ್ದೀನಿ. ಅದು ಬಿಟ್ರೆ ಎಲ್ಲ ಮನೆಯಲ್ಲಿ ಏನೇನು ಸಿಗುತ್ತೆ ಅದನ್ನೇ ಯೂಸ್ ಮಾಡ್ತಿರೋದು. ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ನೀವು ಇಷ್ಟ ಆದ್ರೆ ಮನೆಯಲ್ಲಿ ಬರ್ಗರ್ನ ಮಾಡ್ಕೊಂಡು ತಿನ್ಬೋದು. ಇದನ್ನು ಮಾಡೋದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಎಗ್ಗು. ಮೊದಲಿಗೆ ನಾನು ಎರಡು ಎಗ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂಚೂರು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ. ನೆಕ್ಸ್ಟ್ ಅದಕ್ಕೆ ಏನೇನು ಬೇಕೋ ಆ ತರಕಾರಿಗಳನ್ನೆಲ್ಲ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊತಿದ್ದೀನಿ. ಬರ್ಗರ್ಗೆ ಯೂಶ್ವಲಿ ಈ ಥರ ರೌಂಡ್ ಶೇಪಲ್ಲಿ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿರ್ತಾರಲ್ವ. ಸೊ ಹಾಗಾಗಿ ನಾನು ಅದೇ ಶೇಪಲ್ಲಿ ಹೆಚ್ಚಿಟ್ಕೊತಿದ್ದೀನಿ. ನಾನಿಲ್ಲಿ ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ ಹಾಗೆಯೇ ಎಲೆಕೋಸನ್ನ ಯೂಸ್ ಮಾಡ್ತಿದ್ದೀನಿ. ನಮ್ಮ ಮನೆಯಲ್ಲಿ ಏನೇನು ಪದಾರ್ಥ ಇದೆ ಅಷ್ಟನ್ನೇ ನಾನು ಯೂಸ್ ಮಾಡ್ತಿರೋದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ನ ಸಹ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊತಿದ್ದೀನಿ. ಅಷ್ಟರೊಳಗಡೆ ಮೊಟ್ಟೆನೂ ಬೇಯಿತು. ಇವಾಗ ಅದನ್ನು ನೀಟಾಗಿ ನಾನು ಕ್ಯಾರೆಟ್ ಎಲ್ಲ ತುರಿತೀವಿ ನೋಡಿ, ಅದರಲ್ಲಿ ನೀಟಾಗಿ ತುರ್ಕೊತಿದ್ದೀನಿ. ಸ್ಮ್ಯಾಶ್ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಸಣ್ಣದಾಗಿ ಬರಲಿ ಅಂತ ತುರ್ಕೊತಿದ್ದೀನಿ. ಅದು ತುರ್ಕೊಂಡು ಆದಮೇಲೆ ಅದಕ್ಕೆ ಒಂದೇ ಒಂದು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತೀನಿ. ಅದ್ರ ಜೊತೆಗೆ ಒಂದು ಟೊಮ್ಯಾಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದಕ್ಕೆ ಒಂದು ಸ್ವಲ್ಪ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಒಂದೇ ಒಂದು ಸ್ವಲ್ಪ ಜೀರಿಗೆ ಪೌಡರು, ಒಂದು ಸ್ವಲ್ಪ ಖಾರದ ಪೌಡರು, ಹಾಗೆಯೇ ಒಂದು ಸ್ವಲ್ಪ ಧನಿಯಾ ಪೌಡರು ಅಥವಾ ಗರಂ ಮಸಾಲ ಪೌಡರ್ನ ಹಾಕ್ಕೊಂಡು ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಬರಲ್ಲ. ಸೊ ಹಾಗಾಗಿ ನೀರನ್ನ ಆ್ಯಡ್ ಮಾಡ್ಕೊಳ್ದೆ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಿದ್ದೀನಿ. ನಿಮ್ಗೇನಾದರೂ ನೀರು ಆ್ಯಡ್ ಮಾಡಬೇಕು ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಕಲಸಿರೋ ಹಿಟ್ಟಲ್ಲಿ ಒಂದು ಸ್ವಲ್ಪನೇ ತಗೊಂಡು ಮೊದಲಿಗೆ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಅದನ್ನು ನಾವು ವಡೆ ಹೇಗೆ ಮಾಡ್ಕೊತೀವಿ ನೋಡಿ ಆ ಥರನ ಮಾಡ್ಕೊತಾ ಇದ್ದೀನಿ. ಇವಾಗ ಬನ್ನೇನಾದರೂ ಸ್ವಲ್ಪ ದೊಡ್ಡದ ಗಾತ್ರದಲ್ಲಿದ್ದರೆ ನಾವು ಈ ವಡೆ ಥರ ಶೇಪ್ ಮಾಡ್ಕೊತೀವಲ್ಲ, ಅದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡ್ರೆ ಆಯಿತು. ತೆಳುವು ಬೇಕಾದರೆ ನೀವು ಎಷ್ಟು ತೆಳುವಾಗಿ ಬೇಕಾದರೆ ಅಷ್ಟು ತೆಳುವಾಗಿ ಮಾಡ್ಕೊಬೋದು. ಇವಾಗ ಅದನ್ನೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡೆ ಒಂದು ಪ್ಲೇಟಲ್ಲಿ. ನೆಕ್ಸ್ಟು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಕಾಯೋದಕ್ಕೆ ಬಿಡ್ತೀನಿ. ನೆಕ್ಸ್ಟು ಅದು ಚೆನ್ನಾಗಿ ಆದಮೇಲೆ ನಾವೇನು ರೆಡಿ ಮಾಡ್ಕೊಂಡಿರ್ತೀವಲ್ವ ಕಟ್ಲೆಟ್ ಥರ, ಅದನ್ನು ತಗೊಂಡು ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ. ಇದು ಬೇಯಿಸ್ಕೊಳ್ಬೇಕಾದ್ರೆ ನೀವು ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕೆಳಗಡೆ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಬೇಕಾಗತ್ತೆ. ಅಂದರೆ ಕಡಲೆ ಹಿಟ್ಟು ನೀಟಾಗಿ ಬೇಯಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಬ್ಲ್ಯಾಕ್ ಆಗುತ್ತೆ, ಬೆಂದಿದೆ ಅಂತ ಅನಿಸುತ್ತೆ, ಬಟ್ ಒಳಗಡೆ ಬೆಂದಿರಲ್ಲ. ಸೊ ಹಾಗಾಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನೀಟಾಗಿ ಎರಡೂ ಕಡೆ ಬೇಯಿಸಿದ್ರೆ ನಮಗೆ ಕಟ್ಲೆಟು ಸಹ ರೆಡಿ ಆಗೋಗುತ್ತೆ. ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾನು ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊತೀನಿ. ನೆಕ್ಸ್ಟು ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕ್ಯಾಪ್ಸಿಕಮ್ನು ಸಹ ನಾನು ಬೇಯಿಸ್ಕೊತಿದ್ದೀನಿ. ಎರಡೂ ಕಡೆ ನೀಟಾಗಿ ಒಂದು ಅರ್ಧ ಬೇಯೋವರೆಗೂ ನಾನು ಫ್ರೈ ಮಾಡ್ಕೊತೀನಿ ಅಷ್ಟೇ.
ಆ್ಯಕ್ಚುಲಿ ನಾನು ಬರ್ಗರ್ನ ಪ್ರಿಪೇರ್ ಮಾಡಾದ್ಮೇಲೆ ಓವನಲ್ಲಿ ಸ್ವಲ್ಪ ಬೇಯಿಸೋದು ಆ ಥರ ಏನೂ ಮಾಡ್ತಿಲ್ಲ. ಸೊ ಹಾಗಾಗಿ ಕ್ಯಾಪ್ಸಿಕಮ್ನು ಸಹ ಎರಡೂ ಕಡೆ ಫ್ರೈ ಮಾಡಿಕೊಂಡೆ ಅಷ್ಟೇ. ನೆಕ್ಸ್ಟ್ ಅದೆಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಬನ್ನನ್ನು 2 ಭಾಗವಾಗಿ ನೀಟಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ನಾನೇ ರೆಡಿ ಮಾಡ್ಕೊಂಡಿರೋ ಅಂಥ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಗೋಬಿ ಹೇಗೆ ಮಾಡೋದು ಮನೆಯಲ್ಲೇ ಅಂತ. ಅದಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ದ ಸಾಸ್ನೇ ನಾನು ಇದಕ್ಕೂ ಹಾಕ್ಕೊತಿದ್ದೀನಿ. ಅದು ಹಾಕ್ಕೊಂಡು ಆದಮೇಲೆ ನಾವು ಏನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ, ಆನಿಯನ್ಸು, ಕ್ಯಾಬೇಜು, ಹಾಗೆಯೇ ಕಟ್ಲೆಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದು ಎಲ್ಲದನ್ನು ನಿಮ್ಗೆ ಯಾವುದು ಫಸ್ಟ್ ಬೇಕೋ ಅದು ಅದೇ ಥರ ಹಾಕ್ಕೊಂಡು, ನಿಮಗೆ ಮಯನೀಸ್ ಬೇಕು ಅಂದರೆ ಮಯನೀಸ್ನ ಹಾಕ್ಕೊಳ್ಳಿ. ನಾನು ಯೂಸ್ ಮಾಡ್ತಿಲ್ಲ, ಅದನ್ನು ಮನೆಯಲ್ಲೇ ಮಾಡಿದರೆ ನಾನು ಯೂಸ್ ಮಾಡ್ತಿದ್ದೆ. ಬಟ್ ಮನೆಯಲ್ಲಿ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಹೊರಗಡೆಯಿಂದ ತಂದಿದ್ದು ಅಷ್ಟು ಒಳ್ಳೆಯದಲ್ಲ ಅಂತ ನಾನು ಅದನ್ನು ಹಾಕ್ಕೊತಿಲ್ಲ. ಫೈನಲಿ ಇನ್ನೊಂದು ಎಂಡ್ದು ಬನ್ನ ಕ್ಲೋಸ್ ಮಾಡಿಬಿಟ್ಟು ಸರ್ವ್ ಮಾಡಿಬಿಟ್ರೆ ಬರ್ಗರ್ ರೆಡಿ ಆಯಿತು. ಎಷ್ಟು ಸಿಂಪಲ್ ಅಲ್ವಾ? ನೀ ಹೇಳು ಹೆಂಗಾಗಿದೆ ಟೇಸ್ಟು? ಸಕ್ಕತ್ತಾಗಿದೆ. ನೀನು ಹೇಳು ಹೆಂಗಾಗಿದೆ ಟೇಸ್ಟು? ಹೌದಾ? ನನಗೂ ಸ್ವಲ್ಪ ಕೊಡ್ತೀಯಾ, ನೀನೇ ತಿಂತೀಯಾ? ಮಸ್ತಾಗಿದೆಯಾ? ಥ್ಯಾಂಕ್ ಯು ಬಂಗಾರಿ. ನಿಂಗೆ ಇಷ್ಟ ಆಯ್ತಾ? ಹೋಗ್ಲಿ, ಇಷ್ಟ ಆಯ್ತಾ ನಿಂಗೆ? ಹಾಂ, ಗೈಸ್ ನೋಡಿದ್ರಿ ಅಲ್ವಾ ನನ್ನ ಮಗ ಎಷ್ಟು ಇಷ್ಟಪಟ್ಟು ಬರ್ಗರ್ನ ತಿಂತಿದ್ದಾನೆ ಅಂತ. ಖಂಡಿತ ನಿಮ್ಮ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಮಾಡಿಕೊಡಿ, ಅವ್ರಿಗೂ ಇಷ್ಟ ಆಗಿ ತುಂಬ ಚೆನ್ನಾಗಿ ತಿಂತಾರೆ. ಅಪರೂಪಕ್ಕೆ ಈ ಥರ ತಿಂಡಿಗಳನ್ನ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಇನ್ನು ಇದೇ ಥರ ರೆಸಿಪೀಸ್ಗಳು ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನೋಡ್ತಾ ಇರಿ. ಹೀಗೆ ಒಳ್ಳೊಳ್ಳೆ ರೆಸಿಪೀಸ್ ಬೇಕು ಅಂತ ಅಂದರೆ ಖಂಡಿತ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.